ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಮತ್ತೆ ಮಾರ್ಮಿಕ ಮಾತು. ಇಷ್ಟೊಂದು ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳುವಂತಹ ಟ್ರೆಂಡಿಂಗ್ ರೀಲ್ ನೋಡಿದ್ವಿ. ಆದರೆ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ನುಡಿಗಳನ್ನ ಮತ್ತೆ ಮುಂದುವರಿಸಿದ್ದಾರೆ. ಬೇರಿಲ್ಲ ಅಂದ್ರೆ ಮರ ಉಳಿಯೋದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಬದುಕು ಇಲ್ಲ, ಉಳಿಪೆಟ್ಟು ಬೀಳದೆ ಕಲ್ಲು ವಿಗ್ರಹ ಆಗಲ್ಲ. ಇದು ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ನುಡಿ. ಡಿಕೆ ಶಿವಕುಮಾರ್ ಇಂದ ಮತ್ತೆ ಮಾರ್ಮಿಕ ನುಡಿಗಳು ಮುಂದುವರಿತಾ ಇದೆ. ಬೇರಿಲ್ಲ ಅಂದ್ರೆ ಮರ ಉಳಿಯೋದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಬದುಕು ಇಲ್ಲ, ಉಳಿಪೆಟ್ಟು ಬೀಳದೆ ಕಲ್ಲು ವಿಗ್ರಹ ಆಗಲ್ಲ, ಶ್ರಮ ಪಟ್ಟಾಗ ಮಾತ್ರ ಫಲ ಸಿಗೋಕ್ ಸಾಧ್ಯ ಆಗುತ್ತೆ. ದೇವರು ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ, ಬದಲಿಗೆ ಅವಕಾಶಗಳನ್ನ ಕೊಡ್ತಾರೆ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ದೇವ್ರು ಕೊಟ್ಟ ಅವಕಾಶವನ್ನ ಬಳಸ್ಕೊಳ್ಬೇಕು. ಅಂಡ್ ರಾಜಕೀಯದಲ್ಲಿ ಧರ್ಮ ಬೆರೆಸಬಾರ್ದು ಹೆಂಗಂತ ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವ ಸ್ಟೇಟ್ಮೆಂಟ್. ತೆರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಈ ನುಡಿಗಳನ್ನು ಆಡಿದ್ದಾರೆ. ಇತ್ತೀಚೆಗೆ ವೈದ್ಯಕೀಯ ಕಾರ್ಯಕ್ರಮಗಳು ಸಿಕ್ಕಾಗ ಡಿಕೆ ಶಿವಕುಮಾರ್ ಅವರು ಬಹಳ ಇಂತಹ ಮಾರ್ಮಿಕ ನುಡಿಗಳನ್ನ ಮತ್ತು ಏನ್ ಹೇಳಿರ್ಬೋದು, ಯಾರಿಗೆ ಹೇಳಿರ್ಬೋದು, ಯಾರಿಗೆ ಟಾಂಟ್ ಕೊಟ್ಟಿರ್ಬೋದು, ವಿರೋಧ ಪಕ್ಷದವ್ರಿಗಲ್ಲ ಅಂದ್ರು ತಮ್ಮದೇ ಧರ್ಮದ ಅಂದ್ರೆ ಈಗ ವಿರೋಧ ಪಕ್ಷದವ್ರಿಗ ಅಥವಾ ತಮ್ಮದೇ ಜಾತಿಯವ್ರಿಗ ಅಥವಾ ತಮ್ಮದೇ ಪಕ್ಷದವ್ರಿಗ, ಹಿಂಗೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕುವ ಸ್ಟೇಟ್ಮೆಂಟ್ಗಳನ್ನ ಇತ್ತೀಚೆಗೆ ವಿಪರೀತ ಕೊಡ್ತಾ ಇದ್ದಾರೆ. ಮೊನ್ನೆ ಹಂಗೆ ನೋಡೋದಾದ್ರೆ ಅವರದ್ದೇ ಅಂದ್ರೆ ಒಕ್ಕಲಿಗ ಜಾತಿಯ ಒಂದು ಕಾರ್ಯಕ್ರಮದಲ್ಲೂ ಅಷ್ಟೇ ಸ್ಟೇಜ್ ಮೇಲೆ ಇಂತಹದ್ದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನನಗೆ ಬೇರೆ ಯಾರು ಅಲ್ಲ, ನಮ್ಮವರೇ ಹಿಂದಿನಿಂದ ಚೂರಿ ಆಗ್ತಾ ಇದ್ದಾರೆ, ನನ್ನ ಜಾತಿಯವರೇ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಮಾರ್ಮಿಕ ನುಡಿಗಳನ್ನು ಆಡಿದ್ದಾರೆ. ಶ್ರೀಗಳು ಇತಿಹಾಸ ಕೇಳಿದ್ದೇನೆ, ನ್ಯಾಯಾಲಯ ನಡೆಸ್ತಾ ಇದ್ದಾರೆ, ಕೋರ್ಟ್ ಅನ್ನು ನಡೆಸ್ತಾ ಇದ್ದಾರೆ ಅಂತ. ಈ ಜಗತ್ತಲ್ಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ನಮ್ಮ ಧರ್ಮದ ಪೀಠದಿಂದ ನ್ಯಾಯಾಲಯ ನಡೀತಾ ಇದೆ ಅಂದ್ರೆ ಅದು ಅಷ್ಟು ಸುಲಭದಲ್ಲ. ಬೇರಿಲ್ಲ ಅಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಉಳಿಪೆಟ್ಟು ಬೆಳೆದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಯಾವ ಭೂಮಿ ಕೂಡ ಮಟ್ಟ ಆಗ್ಬೇಕಾದ್ರೆ ಹೊಲ ಉತ್ತಾಗ ಮಾತ್ರ ಭೂಮಿ ಮಟ್ಟ ಆಗ್ಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಶ್ರಮ ಪಟ್ಟಾಗ ಮಾತ್ರ ಫಲವನ್ನ ಸಿಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ದೇವರು ನಮ್ಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಕೊಟ್ಟಾಗ ನಾವು ಏನು ಮಾಡ್ತೇವೆ ಅದು ಬಹಳ ಮುಖ್ಯ. ಹಿಂಗೆ ಬದುಕಿದಂತ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಕೂಡ ಸಾಕ್ಷಿ ಗುಡ್ಡೆಗಳನ್ನ ಕೊಟ್ಟು ಹೋಗ್ಬೇಕು ಅನ್ನೋ ಚಿಂತೆಯಲ್ಲೇ ಈ ಮಠ, ಈ ಪೀಠ ಇವೆರಡು ಕೂಡ ಸಾಕ್ಷಿ ಗುಡ್ಡೆಗಳನ್ನ ಎಲ್ಲೋದು ಕೂಡ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ನನಗೆ ಕರ್ನಾಟಕ ಸರ್ಕಾರದ ಪರವಾಗಿ ಒಬ್ಬ ವೈಯಕ್ತಿಕವಾಗಿ ಈ ಮಠದ ಒಬ್ಬ